ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳು ಯಾವ್ದ್ಯಾವುದು ಮತ್ತು ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಗಳೇನು ಅನ್ನೋದನ್ನು ಈಗ ಗಮನಿಸೋಣ. ನೋಡಿ, ಫೆಬ್ರವರಿ ತಿಂಗಳಿನಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳನ್ನು ನೋಡಿದ್ರೆ ಕೇವಲ 3 ಗ್ರಹಗಳು ಮಾತ್ರ ಬದಲಾವಣೆ ಆಗ್ತವೆ. 11ನೇ ತಾರೀಕು 2ನೇ ತಿಂಗಳು 2025ಕ್ಕೆ ಕುಂಭ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 12ನೇ ತಾರೀಕು 2ನೇ ತಿಂಗಳು 2025ರಂದು ರವಿ ಮಕರದಿಂದ ಕುಂಭಕ್ಕೆ ಪ್ರವೇಶ ಮಾಡ್ತಾನೆ. ಅದಾದ ನಂತರ 27ನೇ ತಾರೀಕಿನಂದು ಮೀನರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ಒಂದು ತಿಂಗಳಿನಲ್ಲಿ ನಡೆಯುವಂತಹ ಗ್ರಹದ ಸಂಚಾರ. ಬುಧ ಗ್ರಹವೇ ಎರಡೆರಡು ಬಾರಿ ತನ್ನ ಗ್ರಹದ ಒಂದು ಸ್ಥಾನದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅದು ಬಿಟ್ಟರೆ ರವಿ ತನ್ನ ಮಾಸದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ಎಲ್ಲ ಗ್ರಹ ಸ್ಥಿತಿಗಳಿಂದಾಗಿ ಯಾವ್ಯಾವ ರೀತಿಯ ಫಲಿತಗಳು ಈ ತಿಂಗಳಲ್ಲಿ ಬರಬಹುದು ಫೆಬ್ರವರಿ ತಿಂಗಳಲ್ಲಿ ಅನ್ನೋದನ್ನು ನೋಡೋಣ. ಜೊತೆಗೆ ಈ ತಿಂಗಳ ಮಾಸ ವಿಶೇಷತೆಯನ್ನು ಗಮನಿಸಬೇಕಾದ ಸಂದರ್ಭದಲ್ಲಿ ಬಹಳ ವಿಶೇಷವಿದೆ. 1ನೇ ತಾರೀಕಿನಂದು ಕುಂದ ಚತುರ್ಥಿ ಇರತಕ್ಕಂಥದ್ದು, 2ನೇ ತಾರೀಕಿನಂದು ಶ್ರೀ ಪಂಚಮಿ, 3ನೇ ತಾರೀಕಿನಂದು ಕುಮಾರಷಷ್ಠಿ, ಅದೇ ರೀತಿಯಾಗಿ 4ನೇ ತಾರೀಕಿನಂದು ಸೂರ್ಯ ಜಯಂತಿ ಇರುವಂಥದ್ದು, ಜೊತೆಗೆ 5ನೇ ತಾರೀಕಿನಂದು ರಥಸಪ್ತಮಿಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಸೊ ನೋಡಿ, ರಥಸಪ್ತಮಿಯು ಸಹ ನಮಗೆ ಈ ತಿಂಗಳಲ್ಲಿ ಬಂದಿದೆ. ಅದಾದ ನಂತರದಲ್ಲಿ 10ನೇ ತಾರೀಕಿನಂದು ಸೋಮ ಪ್ರದೋಷ ಇರ್ತಕ್ಕಂಥದ್ದು, ಸೋಮವಾರ ಪ್ರದೋಷ ಬಂದಿದೆ, ಹಾಗಾಗಿ ಸೋಮ ಪ್ರದೋಷ ಇರ್ತಕ್ಕಂಥದ್ದು. 12ನೇ ತಾರೀಕಿನಂದು ಭರತ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಅಂದು ಸತ್ಯನಾರಾಯಣ ಪೂಜೆಯನ್ನು ಮಾಡೋದಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಎಲ್ಲರಿಗೂ ಬಹಳ ಸಂತೋಷವನ್ನು ಕೊಡ್ತಕ್ಕಂತಹ, ಪ್ರತಿಯೊಬ್ಬರಿಗೂ ಸಹ ಜೀವನದಲ್ಲಿ ನಿದ್ರೆಯ ಮಹತ್ವವನ್ನು ತಿಳಿಸುವಂತಹ, ಜಗತ್ತಿನ ಎಲ್ಲ ತಮಸ್ಸುಗಳನ್ನು ನಾಶ ಮಾಡ್ತಕ್ಕಂತಹ, ಪರಮೇಶ್ವರನ ಆರಾಧನೆ ಮಾಡ್ತಕ್ಕಂತಹ ಮಾಸ ಶಿವರಾತ್ರಿಗಳನ್ನು ನಾವು ಪ್ರತಿ ಮಾಸವೂ ಏನು ಮಾಡ್ತೀವಿ, ಆದರೆ ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥದ್ದು ಮಹಾಶಿವರಾತ್ರಿ. ಆ ಮಹಾಶಿವರಾತ್ರಿಯ ಒಂದು ಸುಸಂದರ್ಭ, ಜೊತೆಗೆ ಅದೇ ದಿವಸ ಒಂದು ಶನೈಶ್ಚರ ಜಯಂತಿಯೂ ಸಹ ಇರ್ತಕ್ಕಂಥದ್ದು. ಚಾಂದ್ರಸೌರ ಮಹಾಶಿವರಾತ್ರಿ 26ನೇ ತಾರೀಕು 2ನೇ ತಿಂಗಳು 2025. ಅದೇ ರೀತಿಯಾಗಿ 28ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆಯನ್ನು ಸಹ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಅಂದರೆ ತುಂಬ ವಿಶೇಷತೆಗಳಿದ್ದಾವೆ. ಈ ಬಹಳ ವಿಶೇಷತೆಗಳಿಂದ ಕೂಡಿರ್ತಕ್ಕಂತಹ ಈ ಮಾಸವು 12 ರಾಶಿಗಳ ಮೇಲೆ ಹಲವು ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ. ಅದು ಒಳ್ಳೆ ರೀತಿಯಲ್ಲೂ ಹೌದು, ಕೆಡುಕಿನ ರೀತಿಯಲ್ಲೂ ಹೌದು. ಎಲ್ಲ ಒಳ್ಳೆಯದಾಗಲಿ, ಎಲ್ಲ ಕೆಡುಕುಗಳೆಲ್ಲ ದೂರವಾಗಬೇಕು, ಎಷ್ಟೋ ಒಂದು ಜನರ ಕನಸುಗಳು ಈಡೇರಬೇಕು. ಇನ್ನೇನು ನಾವು ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬರ್ತಾ ಇದ್ದೇವೆ. ಆ ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬಂದ ಸಂದರ್ಭದಲ್ಲಿ ಯುಗಾದಿ ಭವಿಷ್ಯವನ್ನು ಸಹ ಮುಂದಿನ ದಿನಮಾನಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಇಷ್ಟು ಒಂದು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥ ಫೆಬ್ರವರಿ ತಿಂಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ, ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಫೆಬ್ರವರಿ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಿತಗಳಿದ್ದಾವೆ ಅಂತಂದ್ರೆ, ಸರ್ಕಾರಿ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹಕ್ಕೆ ಪದೋನ್ನತಿಗಳು ಸಿಗುವಂಥದ್ದು ಮತ್ತು ಶುಭ ರೀತಿಯಾದ ವರ್ಗಾವಣೆ, ತುಂಬಾ ದಿವಸಗಳಿಂದ ಆಗದೆ ಉಳಿದಂತಹ ಕೆಲಸಗಳು ನಿಮಗೆ ಕೈಗೂಡತಕ್ಕಂತಹದ್ದು, ಜೀವನದಲ್ಲಿ ಬೆಳವಣಿಗೆಗಳು ಜಾಸ್ತಿ ಆಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥದ್ದು, ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನ ಅರಸ್ತಾ ಇರ್ತಕ್ಕಂಥವರಿಗೆ ಪೊಲೀಸ್ ಇಲಾಖೆಗಳಲ್ಲಿ ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದು, ಅಥವಾ ಅದರಲ್ಲಿ ಪ್ರಮೋಷನ್ಗೋಸ್ಕರ ಟ್ರೈ ಮಾಡ್ತಾ ಇದ್ರೆ, ಈಗಾಗಲೇ ಪೊಲೀಸರಾಗಿ ಕೆಲಸವನ್ನ ಮಾಡ್ತಾ ಪ್ರಮೋಷನ್ಗಳಿಗೆ ಏನಾದರೂ ಟ್ರೈ ಮಾಡ್ತಾ ಇದ್ರೆ ಅದರಲ್ಲಿ ಸಹ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಿ.
ನೂತನ ವಾಹನಗಳನ್ನ ಖರೀದಿಯ ಯೋಗ ಸಹ ಇರುವಂಥದ್ದು. ಮತ್ತು ಹಿಂಗೆ ಲೇಖಕರಿಗೆ, ಬರಹಗಾರರಿಗೆ, ಕವಿ ಮತ್ತು ಕವಯತ್ರಿಗಳಿಗೆ ವಿಶೇಷವಾದ ಗುರುತು, ಪ್ರಶಸ್ತಿ, ಪುರಸ್ಕಾರಗಳು ಸಿಗುವಂತಹದ್ದು ಆಗತ್ತೆ. ಈ ಒಂದು ತಿಂಗಳಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ. ನಿಮ್ಮ ಬದುಕಿನಲ್ಲಿ ಶುಭ ಘಟನೆಗಳು ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ವಿದೇಶ ಪ್ರಯಾಣವನ್ನ ಮಾಡುವ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಮೀನ ರಾಶಿಯವರಿಗೆ ಇರ್ತಕ್ಕಂಥದ್ದು. ಅಧಿಕ ಮೊತ್ತದ ಧನಲಾಭಗಳು ಉಂಟಾಗುತ್ತೆ. ಧನಲಾಭಗಳು ಅಧಿಕ ಮೊತ್ತದಲ್ಲಿ ಉಂಟಾಗ್ತಕ್ಕಂಥದ್ದು ನಿಮ್ಗೆ ಆಗುವಂತಹದ್ದು. ಕೀರ್ತಿ, ಪದವಿ, ಪ್ರತಿಷ್ಠೆ, ಪುರಸ್ಕಾರಗಳನ್ನ ನೋಡ್ತೀರಿ ಮೀನ ರಾಶಿಯವರು ಈ ಒಂದು ತಿಂಗಳಿನಲ್ಲಿ. ಕುಟುಂಬಕ್ಕೆ ಇರುವಂತಹ ಅನೇಕ ಕಿರಿಕಿರಿಯಾದ ವಾತಾವರಣಗಳು ದೂರ ಆಗುತ್ತೆ. ಕೌಟುಂಬಿಕ ವ್ಯವಹಾರಗಳಲ್ಲಿ ಲಾಭಗಳನ್ನ ನೀವು ಗಮನಿಸುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ. ಆರೋಗ್ಯದಲ್ಲಿ ಬಹಳ ಸ್ಥಿರತೆ ಉಂಟಾಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುವಂತಹದ್ದು. ಜೊತೆಗೆ ವಿಶೇಷವಾಗಿ ನಿಮ್ಮ ವಿದ್ಯಾವ್ಯಾಸಂಗದಲ್ಲಿ ನಿಮಗೆ ಲಾಭಗಳು ಜಾಸ್ತಿ. ವಿದ್ಯಾರ್ಥಿಗಳಿಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ತೆಗೆದುಕೊಂಡಿರುವಂತಹ ಅಥವಾ ಬೇರೆ ಬೇರೆ ರೀತಿಯಾದಂತಹ ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಪಡುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶುಭ ಸೂಚನೆಗಳು ಇರುವಂತಹದ್ದು. ತುಂಬಾ ದಿವಸಗಳಿಂದ ನಿರೀಕ್ಷೆ ಮಾಡಿದ ಕಾರ್ಯವು ನಿಮಗೆ ಫುಲ್ಫಿಲ್ ಆಗಿ ಸಂತೋಷ ತರ್ತಕ್ಕಂತಹ ವಾತಾವರಣ ಇದೆ. ನಿಮ್ಮ ಪ್ರೀತಿಗೆ ಪಾತ್ರವಾದಂತಹ ವ್ಯಕ್ತಿಗಳ ಜೀವನದಲ್ಲೊಂದಿಷ್ಟು ನೆರವಾಗ್ತೀರಿ. ಹುಷಾರು, ಮೀನ ರಾಶಿಯವರಿಗೆ ಯಾವಾಗ್ಲೂ ಇದೇ ಕೊತ್ತು. ನಿಮ್ಮ ಪ್ರೀತಿ, ನಿಮ್ಮ ದಯೆ, ನಿಮ್ಮ ದಾಕ್ಷಿಣ್ಯ ಇವೇ ನಿಮಗೆ ಕುತ್ತಾಗುತ್ತೆ. ನೀವ್ ಯಾರನ್ನ ಪ್ರೀತಿಸ್ತೀರೋ, ನೀವ್ ಯಾರನ್ನ ಮೋಹಿಸ್ತೀರೋ, ನೀವ್ ಯಾರನ್ನ ನನ್ನವರು ಅಂತ ಅಂದುಕೊಳ್ತೀರೋ ಅವ್ರು ಯಾರು ನಿಮ್ಮವರು ಅಲ್ಲ. ಹುಷಾರ್. ನಿಮ್ಮನ್ನ ಪ್ರೀತಿಸುವವರನ್ನ ನೀವು ಗೌರವಿಸಿ, ನಿಮಗ ಆಧರಿಸುವವರನ್ನ ನೀವು ಆಧರಿಸಿ ಅಷ್ಟೇ. ಅದು ಬಿಟ್ಟು ಇವ್ರು ನಮ್ಮವರು, ಅವ್ರು ಹೀಗೆ, ಇವ್ರು ಹೀಗೆ, ಅವ್ರು ನಮಗೆ, ಅವ್ರು ಹಾಗೆ ಮಾಡೋದೇ, ಅವ್ರು ಹಾಗಿಲ್ಲ ಸರಿ, ನಿಮ್ಮ ಹಣೆ ಬರಹ ಚೆನ್ನಾಗಿಲ್ವಲ್ಲ, ಅದಕ್ಕೇನ್ ಹೇಳೋದು? ಬೇರೆಯವರಿಗೆ ಬೈದು ಪ್ರಯೋಜನವಿಲ್ಲ. ನಮ್ಮ ಹಣೆ ಬರಹವೇ ಸರಿ ಇಲ್ಲದ ಪಕ್ಷಕ್ಕೆ ಬೇರೆಯವರಿಗಂದೇನ್ ಪ್ರಯೋಜನ? ಬೇರೆಯವ್ರಿಗೆ ಹೇಳೇನು ಪ್ರಯೋಜನ ಇಲ್ವಲ್ಲ. ಹಾಗಾಗಿ ಸ್ವಲ್ಪ ಸಮಾಧಾನವಾಗಿ ಇಟ್ಕೊಂಡು ಜೀವನನ ಮುಂದುವರಿಸ್ತಾ ಹೋಗಿ. ತಮ್ಮೆಲ್ಲರಿಗೂ ಸಹ ಒಳ್ಳೇದಾಗಲಿ. ಇನ್ನು ಈ ತಿಂಗಳಲ್ಲಿ ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಇದೆ. ಅದೇ ರೀತಿಯ ಕುಟುಂಬದಲ್ಲಿ ನೆಮ್ಮದಿ ಸಿಗ್ತಕ್ಕಂಥದ್ದು. ಶತ್ರುಗಳ ಕಾಟದಿಂದ ದೂರ ಆಗ್ತೀರಿ. ಅದು ಸ್ವಲ್ಪ ಕಷ್ಟ ನಷ್ಟಗಳು ಕಡಿಮೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಜಾಸ್ತಿ. ಹಣದ ಕ್ರೋಢೀಕರಣವನ್ನ ನೋಡ್ತೀರಿ. ಎಲ್ಲ ವಿಧದಲ್ಲೂ ಸಹ ಚೆನ್ನಾಗಿರ್ತೀರಿ. ಇನ್ನು ಈ ಸಂಗೀತಗಾರರಿಗೆ, ನೃತ್ಯಪಟುಗಳಿಗೆ ಹೆಚ್ಚಿನ ಹೊಸ ಅವಕಾಶಗಳೆಲ್ಲ ಸಿಗ್ತಕ್ಕಂಥದ್ದು ಆಗುತ್ತೆ. ಚೆನ್ನಾಗಿರುವಂತಹ ದಿನಮಾನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಫೆಬ್ರವರಿ ಮಾಸದಲ್ಲಿ ಇದೆ. ಜೊತೆಗೆ ನಿಮಗೆ ಗುರುಬಲ ಬೇರೆ ಇಲ್ಲ. ಜೊತೆಗೆ ಮೇ 14ನೇ ತಾರೀಕಿನಿಂದ ಗುರು ಬದಲಾವಣೆಯಾಗಿ 4ನೇ ಮನೆಗೆ ಹೋಗ್ತಾ ಇದೆ. ಆಗ್ಲಾದ್ರೂ ನಿಮಗೆ ಗುರುಬಲ ಬರುತ್ತಾ ಇದ್ರೆ ಆಗ್ಲೂ ಸಹ ಗುರುಬಲ ಇಲ್ಲ. ಹಾಗಾಗಿ ಮೇ 14ನೇ ತಾರೀಕಿನಂದು ನಡೆಯುವಂತಹ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನ ನೀವು ನೋಂದಾಯಿಸ್ಕೊಳ್ಳಿ. ಗುರುಬಲ ತುಂಬಾ ಅಂದ್ರೆ ತುಂಬಾ ಮುಖ್ಯ ಜೀವನದಲ್ಲಿ. ವ್ಯಕ್ತಿ ಜೀವನದಲ್ಲಿ ಶುಭ ಘಟನೆಗಳು, ಶುಭ ಕಾರ್ಯಗಳು, ಮದುವೆ, ನಾಮಕರಣ ಇತ್ಯಾದಿ, ಉಪನಯನ ಅಥವಾ ಇನ್ಯಾವುದೇ ರೀತಿಯಾದ ಶುಭ ಕಾರ್ಯಗಳು ಮಾಡ್ಬೇಕಂದ್ರೆ ಗುರುಬಲ ತುಂಬಾ ಮುಖ್ಯ. ವೃತ್ತಿನಲ್ಲಿ ಪ್ರಮೋಷನ್ ಸಿಗ್ಬೇಕಂದ್ರೆ, ವೃತ್ತಿ ಪ್ರಮೋಷನ್ ಇರಲಿ, ವೃತ್ತಿ ಸಿಗ್ಬೇಕಂದ್ರೆ, ಕೆಲಸಗಳು ಚೆನ್ನಾಗಿ ಆಗ್ಬೇಕಂದ್ರು, ಉದ್ಯೋಗ ಚೆನ್ನಾಗಿ ಸಿಗ್ಬೇಕಂದ್ರು, ವೃತ್ತಿಯಲ್ಲಿ ಏಳಿಗೆ ಆಗ್ಬೇಕಂದ್ರು, ಹಣಕಾಸು ದುಡಿದು ಉಳಿಸ್ಕೊಳ್ಬೇಕು ಅಂದ್ರು, ಉಳಿದದ್ದನ್ನ ಸರಿಯಾಗಿ ವಿನಿಯೋಗ ಮಾಡ್ಕೊಳ್ಬೇಕು ಅಂದ್ರು ಗುರುಬಲ ತುಂಬಾನೇ ಮುಖ್ಯ. ಆ ತುಂಬಾ ಮುಖ್ಯವಾಗಿರುವಂತಹ ಗುರುಬಲ ನಿಮಗೆ ಸದ್ಯಕ್ಕೆ ಈ ವರ್ಷವೂ ಸಹ ಇಲ್ಲದ ಕಾರಣ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ದಿನಾಂಕ 14/5/2025 ನಡೀತಾ ಇರತಕ್ಕಂತಹ ಮೇ 14ನೇ ತಾರೀಕಿನ ಗುರು ಬದಲಾವಣೆಯ ದಿನಾಂಕದಂದು ಗುರು ಮಹಾಯಾಗ ನಡೀತಾ ಇದೆ. ಆ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಮತ್ತು ನಿಮ್ಮ ಮನೆಯ ವಿಳಾಸ ಇದಿಷ್ಟನ್ನು ಸಹ ಕಳಿಸಿ ಬುಕ್ ಮಾಡ್ಕೊಳ್ಳಿ. ಆದ್ರಿಂದ ಗುರು ಯಾಗದ ನಂತರದಲ್ಲಿ ನಿಮಗೆ ಗುರು ರಕ್ಷಾ ಕವಚ ಮತ್ತು ಗುರುವಿನ ವಿಶೇಷ ಅನುಗ್ರಹ ಇರತಕ್ಕಂತಹ ಅಕ್ಷತೆ ಪ್ರಸಾದವನ್ನ ನಿಮ್ಮ ಮನೆಗೆ ಕಳುಹಿಸಿಕೊಡಲಾಗುತ್ತೆ. ಮತ್ತು ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಮಾಡಿ ಅಂತ ಹೇಳ್ತಾ, ಈ ವಿಶೇಷವಾದ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹ ಒಳಿತಾಗಬೇಕು, ಮಂಗಳ ಉಂಟಾಗಬೇಕು.
ಗುರು ಮಹಾಯಾಗದ ಶುಲ್ಕವು 333 ರೂಪಾಯಿಗಳಿರುತ್ತವೆ. ಅದನ್ನು ಕಟ್ಟಿ ಬುಕ್ ಮಾಡ್ಕೊಳ್ಳಿ ಈಗಲೇ ಅಂತ ಹೇಳ್ತಾ, ಇನ್ನು ಈ ಒಂದು ಮಾಸ ಭವಿಷ್ಯ, ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಇಲ್ಲಿಗೆ ಮುಕ್ತಾಯ ಮಾಡೋಣ. ಇನ್ನು ಪರಿಹಾರದ ವಿಭಾಗ ಅಂತ ಬಂದಾಗ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ, ಪ್ರಕೃತಿಯನ್ನ ಉಳಿಸಿ, ಪ್ರಕೃತಿಯನ್ನ ಬೆಳೆಸಿ, ಇನ್ನಿತರ ಜೀವ ಜಂತುಗಳಲ್ಲಿ ಒಂದಿಷ್ಟು ಆಸರೆಯಾಗಿರಿ. ಇನ್ನು ಮುಂದಿನ ಜೀವಮಾನದಲ್ಲಿ ಚೆನ್ನಾಗಿ ನಾವು ಬದುಕಿ ಬಾಳಬೇಕು, ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಗಳು ಆಗಬೇಕು ಅಂತ ಹೇಳಿದ್ರೆ, ಎಲ್ಲರ ಜೀವನದಲ್ಲಿ ಸುಖ ಸೌಖ್ಯಗಳು ಹೆಚ್ಚಾಗಬೇಕು ಅಂದ್ರೆ ದೇವರ ಆಶೀರ್ವಾದ ನಮ್ಮ ಮೇಲೆ ಬೀಳಬೇಕು. ದೇವರ ಆಶೀರ್ವಾದ ಹೇಗ್ ಬೀಳುತ್ತೆ? ಪ್ರಕೃತಿಯನ್ನು ಕಾಪಾಡೋದ್ರಿಂದ, ಜೀವ ಜಂತುಗಳು ಒಂದಿಷ್ಟು ನೀರನ್ನ ಕೊಡಿ. ನಿಮ್ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಜೀವಿಗಳಿಗೆ ನೀವು ಕೊಡ್ತಕ್ಕಂತಹ ಒಂದು ಹನಿ ನೀರು ನಿಮಗೆ ಉಪಯೋಗಕ್ಕೆ ಬರುತ್ತೆ. ಒಂದು ಹನಿ ನೀರು ಅವುಗಳ ಪ್ರಾಣವನ್ನ ನೀವು ಕೊಡ್ತಕ್ಕಂತಹ ಒಂದು ಹನಿ ನೀರು ಅವುಗಳ ಪ್ರಾಣವನ್ನು ಉಳಿಸುತ್ತೆ. ಪಶುಪತಿನಾಥನೇ ನಿಮ್ಮನ್ನು ಹರಸಿ ಹಾರೈಸ್ತಾನೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾನೆ. ದೇವರೇ ನಿಮ್ಗೆ ಒಳ್ಳೇದಾಗ್ಲಿ ಅಂದ್ಮೇಲೆ ಇನ್ನೆಲ್ಲಿ ಜಂಜಾಟ, ಎಲ್ಲವೂ ಸಹ ಸುಖವಾಗಿ ಅಂತ ಹೇಳ್ತಾ, ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಪೂರ್ವಾಭಾದ್ರಾ ನಕ್ಷತ್ರ, ಉತ್ತರಾಭಾದ್ರಾ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ. ಪೂರ್ವಾಭಾದ್ರಾ ನಕ್ಷತ್ರದ 4ನೇ ಪಾದದಲ್ಲಿ ಹುಟ್ಟಿದಂಥವರು ನೀವು ಪ್ರತಿನಿತ್ಯವೂ ಸಹ ನೀವು ವೆಂಕಟೇಶ್ವರ ದೇವರ ಪೂಜೆಯನ್ನು ಮಾಡ್ತಾ ಬನ್ನಿ. ಇನ್ನು ಉತ್ತರಾಭಾದ್ರಾ ನಕ್ಷತ್ರದಲ್ಲಿ ಹುಟ್ಟಿದಂಥವರು ನೀವು ಪ್ರತಿನಿತ್ಯವೂ ಸಹ ಗಣಪತಿ ಸಹಸ್ರ ನಾಮಾವಳಿಯನ್ನ ಪಠಣ ಮಾಡಿ. ರೇವತಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು ನೀವು ವರಾಹ ಕವಚ ಸ್ತೋತ್ರದ ಪಠಣವನ್ನ ಮಾಡ್ತಾ ಬನ್ನಿ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.